ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಕಾಂತಾರ ಚಾಪ್ಟರ್ 1 ಚಿತ್ರಕ್ಕೆ ದೈವ ಮುನಿಸು. ರಿಷಬ್ ಶೆಟ್ಟಿಗೆ ಸರಣಿ ಅವಘಡಗಳ ಆಘಾತ. ದೈವದ ನುಡಿಯಂತೆ ಸಂಕಷ್ಟಕ್ಕೆ ಸಿಲುಕಿತ ಕಾಂತಾರ ಚಿತ್ರತಂಡ. ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡುತ್ತಿರುವ ಕಾಂತಾರ ಚಾಪ್ಟರ್ 1 ಚಿತ್ರಕ್ಕೆ ಮೇಲಿಂದ ಮೇಲೆ ಸಂಕಷ್ಟಗಳು ಎದುರಾಗುತ್ತಲೇ ಇವೆ. ದೈವದ ನುಡಿಯಂತೆ ಕಾಂತಾರ ಚಿತ್ರಕ್ಕೆ ಸರಣಿ ಅವಘಡಗಳ ಆಘಾತವಾಗುತ್ತಿದೆ. ಶೂಟಿಂಗ್ ಆರಂಭವಾದಾಗಿನಿಂದ ಈವರೆಗೂ ಒಟ್ಟು 3 ಕಲಾವಿದರು ಸಾವನ್ನಪ್ಪಿದ್ದಾರೆ. ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಕೇಶ್ ಪೂಜಾರಿ ಸೇರಿದಂತೆ ಒಟ್ಟು 3 ಕಾಂತಾರ ಚಿತ್ರದ ಕಲಾವಿದರು ಜೀವ ಕಳೆದುಕೊಂಡಿರುವ ವಿಷಯ ಎಲ್ಲರಿಗೂ ತಿಳಿದಿದೆ. ಇದೀಗ ಕಾಂತಾರ ಚಾಪ್ಟರ್ 1 ಚಿತ್ರಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ನದಿಯಲ್ಲಿ ಶೂಟಿಂಗ್ ಮಾಡುತ್ತಿರುವ ವೇಳೆ 30 ಜನರಿಂದ ದೋಣಿ ಮುಗಿಚಿ ಬಿದ್ದಿದೆ. 30 ಜನ ಅಪಾಯದಿಂದ ಪಾರಾಗಿದ್ದಾರೆ. ದೋಣಿ ಮುಗಿಸಿದ ಘಟನೆ ಬೆನ್ನಲ್ಲೇ ಚಿತ್ರತಂಡಕ್ಕೆ ಶಿವಮೊಗ್ಗ ಜಿಲ್ಲಾಡಳಿತ ನೋಟಿಸ್ ನೀಡಲು ಸಜ್ಜಾಗಿದೆ. ಚಿತ್ರೀಕರಣದ ಶೂಟಿಂಗ್ ವೇಳೆ ಕೈಗೊಂಡಿರುವ ಸುರಕ್ಷತಾ ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸಲು ಜಿಲ್ಲಾಡಳಿತ ಮುಂದಾಗಿದೆ. ಕನ್ನಡ ಚಿತ್ರರಂಗದಲ್ಲಿ ವಿಭಿನ್ನವಾದ ಚಿತ್ರ ನೀಡುವುದರಲ್ಲಿ ರಿಷಬ್ ಶೆಟ್ಟಿ ಸೈ ಎನಿಸಿಕೊಂಡಿದ್ದಾರೆ. ಕಿರಿಕ್ ಪಾರ್ಟಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಕಾಂತಾರ ಅಂತಹ ಚಿತ್ರಗಳಿಂದ ಜನರ ಮನಸ್ಸನ್ನು ಗೆದ್ದಿರುವಂತಹ ರಿಷಬ್ ಶೆಟ್ಟಿ ಕೆಜಿಎಫ್ ಚಿತ್ರದ ನಂತರ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ಕಾಂತಾರ ಈಗ ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ, ದೇಶದಾದ್ಯಂತ ಕಾಂತಾರ ಎನ್ನುವ ಹೆಸರು ವಿಜೃಂಭಿಸಿದೆ. ಕಾಂತಾರ ಚಿತ್ರ ತನ್ನದೇ ಆದಂಥ ಛಾಪನ್ನು ಮೂಡಿಸಿದೆ. ತುಳುನಾಡಿನ ಸಂಸ್ಕೃತಿ ಮತ್ತು ವಿಶೇಷ ಸಂಪ್ರದಾಯವನ್ನು ಚಿತ್ರದಲ್ಲಿ ತೋರಿಸಿ ರಿಷಬ್ ಶೆಟ್ಟಿಯ ಅತ್ಯುತ್ತಮ ನಟನೆಯೊಂದಿಗೆ ಕಾಂತಾರ ಚಿತ್ರ ಕನ್ನಡದ ಹೆಮ್ಮೆಯ ಚಿತ್ರ ಎನ್ನುವ ಹೆಗ್ಗಳಿಕೆಯನ್ನು ಪಡೆದಿದೆ. ಕಾಂತಾರ ಚಿತ್ರದ ಯಶಸ್ಸಿನ ನಂತರ ರಿಷಬ್, ನೀವೆಲ್ಲ ನೋಡಿರೋದು ಕಾಂತಾರ 2, ಕಾಂತಾರ ಚಾಪ್ಟರ್ 1 ಮುಂದೆ ಮಾಡುತ್ತೇನೆ ಎಂದು ಜನರ ಮನಸ್ಸಲ್ಲಿ ಕಾಂತಾರ ಚಾಪ್ಟರ್ 1 ಚಿತ್ರದ ಬಗ್ಗೆ ಕುತೂಹಲವನ್ನ ಮೂಡಿಸಿತ್ತು. ಬಳಿಕ ಕಾಂತಾರ ಚಿತ್ರದ ಶೂಟಿಂಗ್ ಶುರು ಮಾಡಲು ರಿಷಬ್ ಮಂಗಳೂರಿನ ಪಂಜುರ್ಲಿ ದೈವದ ಬಳಿ ಅನುಮತಿ ಕೇಳೋಕೆ ನಿಂತಾಗ, ದೈವ, ನೀನು ಮತ್ತು ನಿನ್ನ ಕುಟುಂಬಕ್ಕೆ ಸಂಕಷ್ಟ ಎದುರಾಗಲಿದೆ, ನಿನ್ನ ಸಂಸಾರವನ್ನು ಹಾಳು ಮಾಡಲು ಯತ್ನಿಸುತ್ತಿದ್ದಾರೆ ಎಂದು ದೈವ ಎಚ್ಚರಿಕೆಯೊಂದನ್ನು ನೀಡಿತ್ತು. ಇಷ್ಟೆಲ್ಲಾ ಘಟನೆ ಸಂಭವಿಸಿದ ನಂತರ ಕನ್ನಡ ಚಿತ್ರರಂಗ ಹಾಗೂ ರಿಷಬ್ ಶೆಟ್ಟಿ ಅಭಿಮಾನಿಗಳು ಮುಂದೇನ ಆಗಬಹುದು ಎಂದು ಕುತೂಹಲದಿಂದ ಕಾಯುತ್ತಿದ್ದಾರೆ. ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.